T20 ವರ್ಲ್ಡ್ ಕಪ್ನಲ್ಲಿ ಆಸ್ಟ್ರೇಲಿಯಾವನ್ನ ಹೊರದಬ್ಬಿದ ಕ್ರಿಕೆಟ್ ಶಿಶುಗಳು ಬಾಂಗ್ಲಾ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಅಫ್ಘಾನಿಸ್ತಾನದ ತಂಡದ ಆಟಗಾರರು ಮೂರು ಬಗೆಯ ಕ್ರಿಕೆಟ್ನ ಚಾಂಪಿಯನ್ ಆಸ್ಟ್ರೇಲಿಯಾಗೆ ಭಾರೀ ಮುಖಭಂಗ ಆಗಿದೆ. ಆಸ್ಟ್ರೇಲಿಯಾ ಟೀಮ್ಗೆ ಈಗ ಮುಖಭಂಗ ಆಗಿರುವಂಥದ್ದು. ಆಸ್ಟ್ರೇಲಿಯಾ ಟೀಮ್ ಆಟಗಾರರು ಈಗ ಸೋತಿದ್ದಾರೆ, ಮುಖಭಂಗ ಆಗಿದೆ. ನಿನ್ನೆಯಷ್ಟೇ ಭಾರತದ ವಿರುದ್ಧ ಹೀನಾಯವಾಗಿ ಸೋತಿದ್ದಂಥ ಆಸ್ಟ್ರೇಲಿಯಾ ಮೊನ್ನೆ ಆಸ್ಟ್ರೇಲಿಯಾವನ್ನ ಬಗ್ಗು ಬಡಿದಿತ್ತು ಅಫ್ಘಾನಿಸ್ತಾನದ ತಂಡದ ಆಟಗಾರರು. ಆದರೆ ಮೊದಲ ಬಾರಿಗೆ ಸೆಮಿಫೈನಲ್ ಪ್ರವೇಶಿಸಿದಂಥ ಗಾಂಧಾರ ನಾಡಿನ ಕ್ರಿಕೆಟಿಗರು ಕಳೆದ ವರ್ಷ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಭಾರತವನ್ನ ಕಾಂಗರೂ ಪಡೆ ಸೋಲಿಸಿತ್ತು. ಈಗ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ನಲ್ಲಿ ಕಾದಾಡೋದಕ್ಕೆ ಭಾರತ ಕೂಡ ಸಜ್ಜಾಗಿದೆ. ಸೌತ್ ಆಫ್ರಿಕಾ ವಿರುದ್ಧ ಸೆಣಸಾಡೋದಕ್ಕೆ ಅಫ್ಘಾನಿಸ್ತಾನ ತಂಡದ ಆಟಗಾರರು ಈಗ ಸಜ್ಜಾಗಿದ್ದಾರೆ. T20 ವರ್ಲ್ಡ್ ಕಪ್ನಲ್ಲಿ ಆಸ್ಟ್ರೇಲಿಯಾವನ್ನ ಈಗ ಕ್ರಿಕೆಟ್ ಶಿಶುಗಳು ಹೊರದಬ್ಬಿರುವಂಥದ್ದು. ಬಾಂಗ್ಲಾ ವಿರುದ್ಧ ಸೆಮಿಫೈನಲ್ ಪ್ರವೇಶಿಸಿದೆ ಈಗ ಅಫ್ಘಾನಿಸ್ತಾನ ವರ್ಸಸ್ ಆಸ್ಟ್ರೇಲಿಯಾ ಆಯಿತು. ಆಸ್ಟ್ರೇಲಿಯಾ ಈಗ ಟೀಮ್ನಿಂದ ಅಂದರೆ ಆಟದಿಂದ ಔಟ್ ಆಗಿರುವಂಥದ್ದು. ಮೂರು ಬಗೆಯ ಕ್ರಿಕೆಟ್ನ ಚಾಂಪಿಯನ್ ಆಸ್ಟ್ರೇಲಿಯಾಗೆ ಈಗ ಮತ್ತೆ ಮುಖಭಂಗ ಆಗಿರುವಂಥದ್ದು. ಮೊನ್ನೆ ಆಸ್ಟ್ರೇಲಿಯಾವನ್ನ ಅಫ್ಘಾನಿಸ್ತಾನ ಬಗ್ಗು ಬಡಿದಿತ್ತು. ಈಗ ಅಫ್ಘಾನಿಸ್ತಾನ್ ಆಸ್ಟ್ರೇಲಿಯಾವನ್ನ ಸೋಲಿಸಿದೆ. ಮೊದಲ ಬಾರಿಗೆ ಸೆಮಿಫೈನಲ್ ಅನ್ನ ಗಾಂಧಾರ ನಾಡಿನ ಕ್ರಿಕೆಟಿಗರು ಅಂದರೆ ಅಫ್ಘಾನಿಸ್ತಾನದವರು ಈಗ ಪ್ರವೇಶ ಮಾಡಿರುವಂಥದ್ದು. ಕಳೆದ ವರ್ಷ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಭಾರತ ಕಾಂಗರೂ ಪಡೆ ಸೋಲಿಸಿತ್ತು. ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ನಲ್ಲಿ ಈಗ ಭಾರತದ ಜೊತೆಗೆ ಕಾದಾಡಬೇಕಿದೆ. ಸೌತ್ ಆಫ್ರಿಕಾ ವಿರುದ್ಧ ಅಫ್ಘಾನಿಸ್ತಾನ ಸೆಣಸಾಡಬೇಕಿದೆ. T20 ವರ್ಲ್ಡ್ ಕಪ್ನಲ್ಲಿ ಈಗ ಸದ್ಯಕ್ಕೆ ಆಸ್ಟ್ರೇಲಿಯಾವನ್ನ ಕ್ರಿಕೆಟ್ ಶಿಶುಗಳು ಅಫ್ಘಾನಿಸ್ತಾನದ ಟೀಮ್ ಆಟಗಾರರು ಹೊರದಬ್ಬಿರುವಂಥದ್ದು. ರೋಚಕವಾಗಿ ಆಟವನ್ನು ಆಡುವ ಮೂಲಕ ಅಫ್ಘಾನಿಸ್ತಾನದವರು ಗೆದ್ದಿದ್ದಾರೆ. ಈಗ ಆಸ್ಟ್ರೇಲಿಯಾಗೆ ಈಗ ಭಾರಿ ಮುಖಭಂಗ ಆಗಿದೆ.